ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ನಾಥಾಯ ರಘುನಾಥಾಯ ಸೀತಾಯಾಃ ಪತಯೇ ನಮಃ. ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ. ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೆ ಮೇ, ನಮಾಮಿ ನಾಥೇತಿ ನಮನ್ ಸರೆ ಮೇ. ಕೋದಂಡರಾಮಸ್ವಾಮಿನೇ ನಮೋ ನಮಃ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ದೇವದೇವೋತ್ತಮನಾದಂತಹ ದೇವತಾ ಸಾರ್ವಭೌಮ, ನಮ್ಮೆಲ್ಲರನ್ನ ಅನುಗ್ರಹಿಸುವಂತಹ ದೈವ, ಅಪಾರವಾಗಿರ್ತಕ್ಕಂತಹ ಕರುಣೆ ಭಕ್ತರ ಮೇಲೆ ತೋರುವಂತಹ ಭಗವಂತ, ಅತ್ಯಂತ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದಾರೆ. ಪಲ್ಲಕ್ಕಿ ಉತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ನಾವು ವೀಕ್ಷಿಸುತ್ತಿದ್ದೇವೆ. ಶ್ರೀ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ವೈಖಾನಸಾಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ. ಇಂತಹ ಕಾರ್ಯಕ್ರಮದಲ್ಲಿ ಪದಾತಿಗಳು, ಅಶ್ವಚಾರಿಗಳು, ಅಶ್ವಗಳು, ಗಜ, ಹಸ್ತಿಪಕರು ಎಲ್ಲರೂ ಕೂಡ ಭಾಗಿಗಳಾಗಿ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಎಂಬುದಾಗಿ ಉಪನಿಷತ್ತು ತಿಳಿಸ್ತಾ ಇರತಕ್ಕಂತಹ, ಲೋಕಕ್ಕೆಲ್ಲ ಶುಭವನ್ನು ಕೋರತಕ್ಕಂತಹ ಕಾರ್ಯ ಈ ಉತ್ಸವದಲ್ಲಿ ನಡೀತಾ ಇದೆ. ಬ್ರಹ್ಮೋತ್ಸವ ಸಂದರ್ಭದಲ್ಲಿ ಸೀತಾ, ಲಕ್ಷ್ಮಣ, ರಾಮ, ಶಿವ ಹೀಗೆ ವೈವಿಧ್ಯಭರಿತವಾಗಿರ್ತಕ್ಕಂತಹ ವೇಷಗಳನ್ನು ಧರಿಸಿ ಭಕ್ತರು ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಾ ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗ್ತಾ ಇದ್ದಾರೆ. ಇಂತಹ ಕಾರ್ಯಕ್ರಮದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಬಹಳ ಸೌಹಾರ್ದತೆಯಿಂದ ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇರುವಂತಹದ್ದು. ನಾವು ಕೂಡ ನಮ್ಮ ಬಂಧು ಬಾಂಧವರು, ಮಿತ್ರರು ಯಾರಿದ್ದಾರೋ ಅವರೆಲ್ಲರಿಂದ ಕೂಡಿಕೊಂಡಂಥವರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಗವಂತನ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಅತ್ಯಂತ ಸುಂದರವಾಗಿರತಕ್ಕಂತಹ ರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನವನ್ನು ನೀಡ್ತಾ ಇರತಕ್ಕಂಥದ್ದು ಕೋದಂಡರಾಮ ಸ್ವಾಮಿ. ಅಂತಹ ಆ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಉತ್ಸವವೇ ಈ ಬ್ರಹ್ಮೋತ್ಸವ ಕಾರ್ಯಕ್ರಮವಾಗಿದೆ. ಜಾಂಬವಂತನಿಂದ ಪ್ರತಿಷ್ಠಾಪಿಸಲ್ಪಟ್ಟಂತಹ ರಾಮನ ವಿಗ್ರಹ ಇಲ್ಲಿರುವಂತಹದ್ದಾಗಿದೆ. ಶ್ರೀರಾಮಚಂದ್ರನ ಬಲಭಾಗದಲ್ಲಿ ಸೀತೆ ಇದ್ದಾಳೆ, ಎಡಭಾಗದಲ್ಲಿ ಲಕ್ಷ್ಮಣ, ಎಲ್ಲ ಕಡೆಯಲ್ಲಿಯೂ ಕೂಡ ದಕ್ಷಿಣದಲ್ಲಿ ಲಕ್ಷ್ಮಣನಿದ್ದು ವಾಮದಲ್ಲಿ ಸೀತೆ ಇರತಕ್ಕಂತಹದ್ದನ್ನು ನಾವು ನೋಡ್ತೇವೆ. ಇಲ್ಲಿ ವಿಲಕ್ಷಣವಾಗಿ ಕಾಣತಕ್ಕಂತಹದ್ದಾಗಿದೆ. ಸುಂದರವಾಗಿರ್ತಕ್ಕಂತಹ ಸ್ವಾಮಿಯ ದಿವ್ಯವಾಗಿರ್ತಕ್ಕಂತಹ ಮೋಹಿನಿಯನ್ನು ನಾವು ನೋಡಬಹುದು. ಆ ಮೋಹಿನಿಯ ಅವತಾರ ಅನ್ನುವಂತಹ ಚಿಂತನೆ ಮನಸ್ಸಿಗೆ ಬರುವಂತೆ ಕೋದಂಡರಾಮ ಸ್ವಾಮಿ ಸುಂದರವಾದ ರೀತಿಯಲ್ಲಿ ಪಲ್ಲಕ್ಕಿಯಲ್ಲಿ ವಿರಾಜಿಸುತ್ತಾ ಕೈಯಲ್ಲಿ ಬಿಲ್ಲು ಬಾಣವನ್ನು ಹಿಡಿದುಕೊಂಡು ದುಷ್ಟರ ಸಂಹಾರವನ್ನು ಮಾಡಲಿಕ್ಕೆ ತಾನು ಸಂಸಿದ್ಧನಾಗಿದ್ದಾನೆ ಎಂಬುವ ರೀತಿಯಲ್ಲಿ ದರ್ಶನವನ್ನು ನೀಡುತ್ತಿದ್ದಾನೆ. ಅಂತಹ ಆ ಸ್ವಾಮಿಯಲ್ಲಿ ವಿಶೇಷವಾದಂತಹ ಭಕ್ತಿಯನ್ನು ಮಾಡುತ್ತಾ ಅದ್ಭುತವಾದಂತಹ ಲೀಲೆಗಳು ಭಗವಂತನದ್ದಿರುವಂತಹದ್ದಾಗಿದೆ. ಆ ಲೀಲೆಗಳನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ ನಾವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಾಮಚಂದ್ರನ, ಲಕ್ಷ್ಮಣದೇವರ ಹಾಗೂ ಹನುಮಂತ ದೇವರ, ಸೀತಾದೇವಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಕಿಂ ವರ್ಣಯಾಮಃ ಪರಮಂ ಪ್ರಸಾದಂ ಸೀತಾಪತೇಸ್ತತ್ರ ಹರಿಪ್ರಬರ್ಹೆ. ಹನುಮಂತ ದೇವರ ವಿಷಯದಲ್ಲಿ ಏನು ತಾನೇ ಹೇಳುವುದು? ಅದ್ಭುತವಾದಂತಹ ಅನುಗ್ರಹವನ್ನು ಶ್ರೀರಾಮಚಂದ್ರ ದೇವರು ಹನುಮಂತ ದೇವರ ಮೇಲೆ ಮಾಡಿದ್ದಾರೆ. ಸೀತಾಪತಿಯಾದಂತಹ ಶ್ರೀರಾಮಚಂದ್ರ ಕಿಂ ವರ್ಣಯಾಮಃ ಪರಮಂ ಪ್ರಸಾದಂ, ಆ ವಿಶೇಷವಾದಂತಹ ಅನುಗ್ರಹವನ್ನು ಉದ್ದೇಶಿಸಿ ಏನಂತ ವರ್ಣನೆ ಮಾಡಲಿಕ್ಕಾಗ್ತದೆ?
ಅತ್ಯಂತ ಮುಖ್ಯವಾದಂತಹ ಸ್ವಾತ್ಮಾನವನ್ನೇ ತನ್ನನ್ನು ತಾನೇ ಆ ಸ್ವಾಮಿ ಶ್ರೀರಾಮಚಂದ್ರ ಹನುಮಂತದೇವರಿಗೆ ಒಪ್ಪಿಸಿರತಕ್ಕಂತಹದ್ದು. ಆಲಿಂಗನವನ್ನು, ಗಾಢವಾದ ಆಲಿಂಗನವನ್ನು ಮಾಡಿ ಸ್ವಾತ್ಮಾನಮೇವೈಷ ದದೌ ಯದಸ್ಮೈ, ಆ ಆಂಜನೇಯ ಸ್ವಾಮಿಗೆ ತನ್ನನ್ನೇ ತಾನು ಕೊಟ್ಟಿರುವಂತಹ ಅದ್ಭುತವಾದಂತಹ ಅನುಗ್ರಹ. ಅದರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆಯೇ ಆಗ್ತದೆ ಅನ್ನುವಂತಹ ವಿಚಾರವನ್ನು ಪಂಡಿತಾಚಾರ್ಯರು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ವಿಧ ವಿಧವಾದ ವೇಷಗಳ ಧಾರಣೆಯನ್ನು ಮಾಡಿ ಭಕ್ತರು ಸ್ವಾಮಿಯ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂತಹ ಅನುಗ್ರಹ ಸ್ವಾಮಿ ನಮ್ಮೆಲ್ಲರ ಮೇಲೆ ಮಾಡ್ತಾ ಇರತಕ್ಕಂತಹದ್ದು. ರಾಮನಾಮದ ಧ್ಯಾನವನ್ನು ಮಾಡಿದ್ದು ಅಂತಾದರೆ ಎಂತಹ ಜ್ಞಾನ ಸಂಪತ್ತು ಬರ್ತದೆ ಅನ್ನಲಿಕ್ಕೆ ವಾಲ್ಮೀಕಿ ದೃಷ್ಟಾಂತ ಆಗಿರುವಂತಹದ್ದಾಗಿದೆ. ಅಂತಹ ದೃಢವಾದ ವಿಶ್ವಾಸದಿಂದ ರಾಮನಾಮದ ಧ್ಯಾನವನ್ನು ಮಾಡಬೇಕು. ವಾಲ್ಮೀಕಿ ಎಂತಹ ಅದ್ಭುತವಾದಂತಹ ಭಕ್ತಿಯನ್ನು, ವಿಶ್ವಾಸವನ್ನು ಇರಿಸಿ ಭಗವಂತನಲ್ಲಿ ರಾಮನಾಮದ ಧ್ಯಾನವನ್ನು ಮಾಡಿ ತನ್ಮುಖಾಂತರ ಅಪಾರವಾದ ಶಕ್ತಿಯನ್ನು ಪಡೆದುಕೊಂಡಂಥವರಾಗಿ ರಾಮಾಯಣ ಕಥೆಯನ್ನೇ ಲೋಕಕ್ಕೆ ಕೊಟ್ಟಂಥವರಾದರೂ ಇಂದಿಗೂ ಕೂಡ ಆದಿಕವಿ ಎಂಬುದಾಗಿ ಪ್ರಸಿದ್ಧಿಯನ್ನು ಪಡೆದಂಥವರಾಗಿದ್ದಾರೆ. ಅಂತಹ ಆ ಕರುಣೆ, ಅಂತಹ ಸಾಮರ್ಥ್ಯ ನಾಮಕ್ಕೆ ಇರುವಂತಹದ್ದಾಗಿದೆ, ಸ್ವಾಮಿಗೆ ಭಕ್ತರ ಮೇಲೆ ಇರುವಂತಹದ್ದಾಗಿದೆ. ಅಂತಹ ಆ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುತ್ತಾ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ತಮ್ಮ ತಮ್ಮ ಸ್ಥಾನಮಾನಗಳನ್ನು ಪಡೆದುಕೊಂಡಂಥವರಾಗಿ ತಮ್ಮ ಕಾರ್ಯದಲ್ಲಿ ನಿರತರಾಗಿ ವಿಶೇಷವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಸರ್ವೋತ್ತಮನನ್ನು ನಾವೀಗ ದರ್ಪಣದಲ್ಲಿ ಕೂಡ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ದರ್ಪಣದ ಮುಖಾಂತರ ಸ್ವಾಮಿಯ ಸುಂದರವಾಗಿರ್ತಕ್ಕಂತಹ ಪ್ರತಿಬಿಂಬವನ್ನು ನೋಡ್ತಕ್ಕಂತಹದ್ದು. ಪ್ರತಿಬಿಂಬ ಭಾವ ವಿಶೇಷವಾದಂತಹ ಅನುಸಂಧಾನಕ್ಕೆ ಯೋಗ್ಯವಾದಂತಹ ವಿಚಾರವಾಗಿದೆ. ನಾವೆಲ್ಲರೂ ಕೂಡ ಸ್ವಾಮಿಯ ಪ್ರತಿಬಿಂಬರೇ. ಅದರಲ್ಲಿಯೂ ಕೂಡ ಭಗವಂತ, ಆ ಭಗವಂತನ ಪ್ರತಿಬಿಂಬವಾಗಿ ಲಕ್ಷ್ಮಿಯ ಪ್ರತಿಬಿಂಬ ಬ್ರಹ್ಮ. ಈ ರೀತಿಯಾಗಿ ತಾರತಮ್ಯವನ್ನು ನಾವು ನೋಡಬೇಕು. ಶ್ರೀರಾಮಚಂದ್ರಾಯ ನಮಃ. రాముడీతడు లోకాభిరాముడీతడు, రాముడీతడు లోకాభిరాముడీతడు, కామించిన విభీషణు కాచిన వాడీతడు, రాముడీతడు లోకాభిరాముడీతడు, కామించిన
సగటున లోకమెల్ల పాలించె నీతడు రాముడీతడు లోకాభిరాముడీతడు కామించిన విభీషణు కాచిన వాడీతడు రాముడీతడు లోకాభిరాముడీతడు కామించిన విభీషణు కాచిన వాడీతడు రాముడీతడు రాముడీతడు సీతారాముడీతడు లోకాభిరాముడీతడు ರಾಮುಡಿತಡು ಸೀತಾರಾಮುಡಿತಡು ಸೀತಾರಾಮನಿವನಾಗಿದ್ದಾನೆ. ಶ್ರೀರಾಮಚಂದ್ರ ಲೋಕಾಭಿರಾಮನಾಗಿರ್ತಕ್ಕಂಥವನು ಎಂಬುದಾಗಿ ಸ್ವಾಮಿಯನ್ನು ಸ್ತುತಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಸ್ವಾಮಿಯ ಮಹಿಮೆಯನ್ನು ಕೊಂಡಾಡಿದ್ದನ್ನು ನಾವೆಲ್ಲರೂ ಕೂಡ ಕೇಳಿದೆವು. ಬಹಳ ಅದ್ಭುತವಾದ ರೀತಿಯಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಜಗದೊಡೆಯನ ದಿವ್ಯವಾದಂತಹ ಉತ್ಸವ ಬ್ರಹ್ಮೋತ್ಸವ, ಅದರಲ್ಲಿ ಪಲ್ಲಕ್ಕಿ ಉತ್ಸವವನ್ನು ನಾವೆಲ್ಲರೂ ವೀಕ್ಷಿಸುವಂಥವರಾಗ್ತಾ ಇದ್ದೇವೆ. ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಭಕ್ತರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಗಜರಾಜ, ವೃಷಭರಾಜ, ಅಶ್ವರಾಜ ಎಲ್ಲರೂ ಕೂಡ ಭಗವಂತನ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅದ್ಭುತವಾದಂತಹ ಉತ್ಸವವನ್ನು ನೆರವೇರಿಸಿಕೊಡ್ತಾ ಇರತಕ್ಕಂಥದ್ದು. ಪಲ್ಲಕ್ಕಿಯಲ್ಲಿ ವಿರಾಜಿಸುತ್ತಾ ದರ್ಪಣದಲ್ಲಿಯೂ ಕೂಡ ತನ್ನ ಮುಖ ಕಮಲದ ದರ್ಶನವನ್ನು ಭಕ್ತರಿಗೆ ನೀಡುತ್ತಾ ಭಕ್ತರಲ್ಲಿ ವಿಶೇಷವಾಗಿರ್ತಕ್ಕಂತಹ ಉತ್ಸಾಹ ಅಭಿವೃದ್ಧಿಯಾಗುವಂತೆ ಪ್ರೇರೇಪಿಸುತ್ತಿದ್ದಾನೆ. ಅವನೇ ಜ್ಞಾನವನ್ನು ಕೂಡ ಕೊಡತಕ್ಕಂತಹ ದಾತ, ಜ್ಞಾನಪ್ರದಾತ. ಧಿಯೋ ಯೋ ನಃ ಪ್ರಚೋದಯಾತ್ ಎಂಬುದಾಗಿ ಆ ಭಗವಂತನನ್ನೇ ನಾವು ಸೂರ್ಯಾಂತರ್ಗತನಾದಂತಹ ನಾರಾಯಣನನ್ನೇ ಪ್ರಾರ್ಥಿಸುವಂತಹದ್ದು. ಅಂತಹ ಆ ಸ್ವಾಮಿ ನಮ್ಮೆಲ್ಲರಲ್ಲಿ ಅಪಾರವಾಗಿರ್ತಕ್ಕಂತಹ ಕರುಣೆ ಉಳ್ಳಂಥವನಾಗಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಆ ಜಗದೊಡೆಯ ನಮ್ಮಲ್ಲಿ ವಿಶೇಷವಾದ ಉತ್ಸಾಹವನ್ನು ಉಂಟು ಮಾಡುತ್ತಾ ನಮ್ಮಿಂದ ಧರ್ಮ ಕಾರ್ಯಗಳನ್ನು ಮಾಡಿಸುತ್ತಾ ನಮ್ಮಲ್ಲಿ ವಿಶೇಷವಾದಂತಹ ಆಸಕ್ತಿ ಬರುವಂತೆ ಮಾಡಿ ಸಾಧನ ಶರೀರದ ಸಾರ್ಥಕತೆಯನ್ನು ತಂದುಕೊಡುತ್ತಿದ್ದಾನೆ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧುಪ್ರಿಯನೇ ಎಂಬುದಾಗಿ ಆ ಭಗವಂತನಲ್ಲಿ ನಾವು ಕೃತಜ್ಞತೆಯನ್ನು ಮೇಲಿಂದ ಮೇಲೆ ಸಮರ್ಪಣೆ ಮಾಡ್ತಾ ಇರಬೇಕು. ನಾಮಸ್ಮರಣೆ ಮಾಡುವುದರ ಮುಖಾಂತರ ಶ್ರೀರಾಮಚಂದ್ರನಲ್ಲಿ ವಿಶೇಷವಾಗಿರ್ತಕ್ಕಂತಹ ಶಕ್ತಿ ಇದೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂಥವನು ಲೋಕ ರಕ್ಷಣೆಗಾಗಿ ಲೋಕದಲ್ಲಿ ಮಾನವರು ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು ಎಂಬುದಾಗಿ ತಿಳಿಸಲಿಕ್ಕೆ ತಾನು ಮಾನವನಾಗಿ ಭೂಮಿಗೆ ಬಂದು ವಿಶೇಷವಾದ ದುಷ್ಟರ ಹಾವಳಿಯನ್ನೆಲ್ಲವನ್ನು ಕೂಡ ಎದುರುಗೊಂಡು ಅದನ್ನು ಎದುರಿಸಿ ದೃಢವಾದ ರೀತಿಯಲ್ಲಿ ಧರ್ಮ ಮಾರ್ಗದಲ್ಲಿ ಜೀವನವನ್ನು ನಡೆಸುವುದು ಹೇಗೆ ಎಂಬುದಾಗಿ ತೋರಿಸಿಕೊಟ್ಟು ಮಾಡುವಂತೆ ನಮಗೆ ಆದೇಶಿಸುತ್ತಿದ್ದಾನೆ. ಅಂತಹ ಆ ರಾಮನನ್ನು, ಲೋಕಾಭಿರಾಮನನ್ನು ನಾವೆಲ್ಲರೂ ಕೂಡ ನಮಿಸುತ್ತಿದ್ದೇವೆ, ಆಶ್ರಯಿಸುತ್ತಿದ್ದೇವೆ. ಅಂತಹ ಆ ರಾಮನಲ್ಲಿ ಅಪಾರವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡುತ್ತಾ ನಮ್ಮ ಈ ಸಮಯವನ್ನು ನಾವು ಸಾರ್ಥಕಪಡಿಸಿಕೊಳ್ಳೋಣ. ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜ ಜಯತಿ ಸುಗ್ರೀವೋ ರಾಘವೇಣಾಭಿಪಾಲಿತ. ಸುಂದರಕಾಂಡದಲ್ಲಿ ರಾಮನ ವಿಶೇಷವಾಗಿರತಕ್ಕಂತಹ ಮಹಿಮೆ ಇರುವಂತಹದ್ದಾಗಿದೆ. ಅದರಲ್ಲಿ ಸ್ವಾಮಿಯ ಸೇವೆಯಲ್ಲಿ ಸುಂದರ ನಾಮಕನಾದಂತಹ ಹನುಮಂತ ಮಾಡಿದಂತಹ ಸೇವೆ ಅದು ಕೂಡ ಸ್ತುತ್ಯವಾಗಿದೆ. ಅಂತಹ ಆ ಹನುಮಂತ ದೇವರು ತರುಣ ವಂದೇ ಗುರು ಪರಂಪರಾ ಶ್ರೀಮದ್
ಭಕ್ತಿದಾರ ಉಳದೇವರ ಅರಿವರೆತ್ತ ಕೊರಣೆ ತವೆಂಗಾಮ ಕೊಳಂಗೊಡವೆ ನೊರವರೆ ತಂಬು ಕೊಳವೆ ಅರಿವರೆ ತಂಬುದಾಮಳ್ ಕುಡಿಯೋಡೆರೆತ್ತ ನಡೆಯುತ್ತೇರೆ ಸಾಧು ತರುಣ కొలువున పొదలి వీడివు అల విజయ రాఘవుడు పోడిమి కొలువున పొదలి చెలియ పోడిమి కొలువున పొదలి వీడివు అల విజయ రాఘవుడు పోడిమి కొలువున పొదలి చెలియ పోడిమి కొలువున పొదలి రాముడు లోకాభిరాముడు గుణధాముడ సురలకు దమనుడు రాముడు లోకాభిరాముడు గుణధాముడ సురలకు దమనుడు తామర కన్నుల దశరథ తనయుడు మోమున నవ్వి మొక్కవె చెలియ తామర కన్నుల దశరథ తనయుడు మోమున నవ్వి మొక్కవె చెలియ వీడివు అల విజయ రాఘవుడు పోడిమి కొలువున పొదలి వీడివు అల విజయ రాఘవుడు పోడిమి కొలువున పొదలి
చెలియ పోడిమి కొలువున పొగలి కోదండధరుడు గురు కిరీటపతి ఓదిగ సురముని పూజితుడు కోదండధరుడు గురు కిరీటపతి ఓదిగ సురముని పూజితుడు ఆదిమ పురుషుడు అంబుదవర్ణుడు నీ దశ చూపులు నించే చెలియ ఆదిమ పురుషుడు అంబుదవర్ణుడు నీ దశ చూపులు నించే చెలియ వీడివు అల విజయ రాఘవుడు కోడిమి కొలువున పొగలి చెలియ కోడిమి కొలువున పొగలి రావణాంతకుడు రాజశేఖరుడు శ్రీ వెంకటగిరి సీతాపతి రావణాంతకుడు రాజశేఖరుడు శ్రీ వెంకటగిరి సీతాపతి వావిలిపాటిలో వరమూర్తి తానై ఓవరి కొలువున ఉన్నాడే చెలియ వావిలిపాటిలో వరమూర్తి తానై ఓవరి కొలువున ఉన్నాడే చెలియ వీడివు అల విజయ రాఘవుడు కోడిమి కొలువున పొగలి వీడివో అల విజయ రాఘవుడు కోడిమి కొలువున పొగలి చెలియ కోడిమి కొలువున పొగలి చెలియ కోడిమి కొలువున పొగలి ಶ್ರೀರಾಮಚಂದ್ರಾಯ ನಮಃ. ಶ್ರೀ ಕೋದಂಡರಾಮಸ್ವಾಮಿನೇ ನಮೋ ನಮಃ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಶ್ರೀರಾಮಚಂದ್ರನ ಪಾದಪದ್ಮಗಳಲ್ಲಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಜಿಯರ್ ಸ್ವಾಮಿಗಳು ತಮ್ಮ ಶಿಷ್ಯ ವೃಂದದಿಂದ ಕೂಡಿಕೊಂಡಂಥವರಾಗಿ ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ವಾದ್ಯಗಾರರು ವಾದ್ಯಗಳನ್ನು ವಾದಿಸುತ್ತಾ ಆ ಸ್ವಾಮಿಯನ್ನು ಸಂತೋಷಪಡಿಸುತ್ತಿದ್ದಾರೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಅವರವರ ಕಲೆಗಳನ್ನು ಪ್ರದರ್ಶನ ಮಾಡುತ್ತಾ ದರ್ಪಣದಲ್ಲಿ ಪ್ರತಿಬಿಂಬಿತನಾಗ್ತಾ ಇರತಕ್ಕಂತಹ ಆ ಸ್ವಾಮಿಯನ್ನು ವಿಶೇಷವಾಗಿ ಶರಣು ಹೊಂದುತ್ತಾ ಇದ್ದಾರೆ. ಸ್ವಾಮಿ ಮತ್ತು ಭಕ್ತ ಇವರಿಬ್ಬರ ಮಧ್ಯದಲ್ಲಿ ಬಿಂಬ ಪ್ರತಿಬಿಂಬ ಭಾವವನ್ನು ತೋರಿಸುತ್ತಾ ಇಂದಿನ ದಿನ ಪಲ್ಲಕ್ಕಿ ಉತ್ಸವ ಅನ್ನುವಂಥದ್ದು ನಡೀತಾ ಇದೆ. ಜೀವರೆಲ್ಲರೂ ಕೂಡ ಆ ಭಗವಂತನ ಪ್ರತಿಬಿಂಬಭೂತದ ಅಂಥವರು. ಸ್ವಾಮಿ ಬಿಂಬ, ಬಿಂಬೋಸ್ಮಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಎಂಬುದಾಗಿ ತಿಳಿಸ್ತಾರೆ ಆ ವಿಷಯವನ್ನು. ಭಗವಂತ ಮತ್ತು ನಮ್ಮ ಮಧ್ಯದಲ್ಲಿ ಬಿಂಬ ಪ್ರತಿಬಿಂಬ ಭಾವ ಅನ್ನುವಂಥದ್ದಿದೆ. ಏನೇ ಆದರೂ ಕೂಡ ಭಗವಂತನ ಕರುಣೆ ನಮ್ಮ ಮೇಲೆ ಇರುವ ತನಕ ನಾವು ಯಾವುದಕ್ಕೂ ಭಯಪಡಬೇಕಾಗಿಲ್ಲ. ಲೋಕದಲ್ಲಿ ಜಯವನ್ನು ನಾವು ಅಪೇಕ್ಷಿಸುವುದು ಅಂತಾದರೆ ಹನುಮಂತ ದೇವರು ಒಂದು ಅದ್ಭುತವಾದಂತಹ ಉಪಾಯವನ್ನು ತೋರಿಸಿಕೊಟ್ಟಿದ್ದಾರೆ. ಈ ಸ್ತೋತ್ರವನ್ನು ನಾವು ಜಪಿಸಿದ್ದು ಅಂತಾದರೆ ಜಯ ನಮಗೆ ಕಟ್ಟಿಟ್ಟಂತಹ ಬುತ್ತಿ. ಜಯತ್ಯತಿಬಲೋ ರಾಮೋ ಲಕ್ಷ್ಮಣಶ್ಚ ಮಹಾಬಲಃ ರಾಜಾ ಜಯತಿ ಸುಗ್ರೀವೋ ರಾಘವೇಣ ಅಭಿಪಾಲಿತಃ ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಾಂ ನಿಹಂತಾ ಮಾರುತಾತ್ಮಜಃ ನ ರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಬಲಂ ಭವೇತ್ ಶಿಲಾಭಿಸ್ತು ಪ್ರಹರತಃ ಪಾದಪೈಶ್ಚ ಸಹಸ್ರಶಃ ಅರ್ದಯಿತ್ವಾ ಪುರೀಂ ಲಂಕಾಂ ಅಭಿವಾದ್ಯ ಚ ಮೈಥಿಲೀಂ ಸಮೃದ್ಧಾರ್ಥೋ ಗಮಿಷ್ಯಾಮಿ ಮಿಷತಾಂ ಸರ್ವರಕ್ಷಸಾಂ ಎಂಬತಕ್ಕಂತಹ
ರಾಮಾಯಣದ ಜಯಮಂತ್ರ ಇದಾದಂತಹದ್ದಾಗಿದೆ. ಇಂತಹ ಜಯಮಂತ್ರವನ್ನು ಜಪಿಸುತ್ತಾ ನಾವೆಲ್ಲರೂ ಕೂಡ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ಆಶ್ರಯಿಸಿ ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ಅತ್ಯಂತ ಅದ್ಭುತವಾದಂತಹ ಆಪತ್ತುಗಳನ್ನೆಲ್ಲವನ್ನು ಕೂಡ ದೂರ ಮಾಡತಕ್ಕಂತಹ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸುವಂತಹದ್ದು. ನಮಃ ಕೋದಂಡ ಹಸ್ತಾಯ ಸಂಧೀಕೃತ ಶರಾಯ ಚ ದಂಡಿತಾಖಿಲ ದೈತ್ಯಾಯ ರಾಮಾಯ ಆಪನ್ನಿವಾರಣೆ ನಾವು ವಿವಾಹ ಹಿರಣ್ಯಗರ್ಭಃ ಸಮಾವರ್ತತಾಗ್ರೇ ಭೂತಸ್ಯ ಪತಿರೇಕಾ ಆಸೀತ್ ಸದಾ ಆಧಾರ ಪೃಥಿವೀಂದ್ಯಾಮುತೇಮ ಕಸ್ಮೈ ದೇವಾಯ ಅವಿಷಾ ವಿಧೇಮ ದ್ರಪ್ಸ್ಯ ಸ್ಕಂದ ಪೃಥಿವೇ ಮನೋದ್ಯಾಮಿಮಂಚ ಯೋನಿಮನುಯ ಸಮಾನಂ ಯೋನಿಮನೋ ಸಂಚರಂತಂ ದ್ರಪ್ಸಂ ಜೋಃ ಜನೋ ಸಪ್ತಹೋತ್ರಾಃ ನಮೋऽस्तु ಸರ್ಪೇಭ್ಯೋ ये के च पृथिवी मनो ये अंतरिक्षे ये दिवितेभ्यः सर्पेभ्यो नमः यायुषा वो यातु दानानां ये वा वनस्पति प्रणो ये वा वटेषसे राते तेभ्यः सर्पेभ्यो नमः जगदानंदका आरक जगदानंदका आरक जगदानंदका आरक जगदानंदका आरक जगदानंदका आरक जगदा ಸುಂದರ ತರವದನು ಸುಧಾಮಯ ವಚೋ ಬೃಂದ ಗೋವಿಂದ ಸಾನಂದಮ ಪರಜರಾದ ಶುಭಕರ ಅನೇಕ ಜಗದ ನಂದಕಾರಕ ಸರಿ ಪಮಾನಿ ಪಾಮರಿ ಸನಿ ಸನಿ ಸರಿ ಸರಿ ಸಪಾಮರಿ ಸನಿ ಪರಿ ಸನಿ ಪಾಮ ಗಮ ಪಪ ಸದಾನಿ ಪಾಮರಿ ಸಸಾರಿ ಗಮನಿ ಗಮನಿ ರಜಾಮೃತ ಜಪೋಷ ನಿಮಿಷ ವೈರಿವಾರಿದ ಸಮೀರಣ ನಗತುರಂಗ ಕವಿಜಾಲಯ ಗಣಿತವಾನರಾಧಿಪನ ತಾಂಗ್ರಿ ಯುಗ ಜಗದ್ದ ನಂದಕಾರಕ ಪಾನಿ ಪಾನಿ ಪಮ 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 ಗಗ ಮಗ ಮರಿ ಸನಿ ಸಗಾ
పాప సరి పని పమరి సరి గమ ఇంద్ర నీలమణి సన్నిభ పగన చంద్ర సూర్యనయన ప్రమే వాగీంద్ర జనక సకలేశ సూత్ర నాగేంద్ర శయన శమన వైరి సరుద జగదా నందకారక పాని పమ పని పమాని పమ పని పాపమ పమ గమ పని పాపతి సరి సత పాప మరి సని సదాని పని సరి సాని పమ కాదహిత మౌనిష పసభ పరిపాల వరమంగగ్రహణ లోల పరమ శాంత చిత్త జనక జాజి సరోజ భవ వరద అఖిల జగదా నందకారక సపమరి సపమరి పమగామ పరి పగామ పమగా పమరి పమరి సని పమరి సప సమ పరి గమ సాని పమ కామిత ఫలద సమానగాత శశి పతి సుధా విమత హర నుర గర గర చిత కథ సారహిత జగద్దా నందకారక సాని పరి సమరి సప మరి సగమ పమ పని పమ నిసరి సప మరి సని ప సని ప నిసని ప మరి సని ప నిస మప మగమ సజ్జనవాన సాభ్య సుధాకర కుసుమ విమాన సురసారి కుబలాబ్జలాలిత చరణావగుణ సురగణ మదహరణ సనాతన జనుత జగద్దా నందకారక పాసా సధరి సని సధని పప సదాని పని సని పమరి నిపమరి సని పమరి సదా పసని పామరి సదా పప పని సరి గమరి గ అపని పస సని పసదా మమరి సరి సపని మపమ ఓంకార పంచరకీర పురహర సరోజ భవజేషవ ఓంకార పంచరకీర పురహర సరోజ భవకేశవాది రూపవ సబరి భుజన కాంత కగలాధర కళాధరాప్త గిణాకర శరణ తద జన పాలన సుమనోరమణ నిర్వికార నిగమ సారధర జగదా నందకారక పమరి సని పరి సా పమరి సని పమరి స పమ పని ని పని సరి పని పాప సరి పమరి ని పమరి స మగ మగర జాల సురమత పహరణ పని సుర సుర పర కవీన విరజ మౌని కృత చరిత్ర సన్నుత శీత్యాగర జనుత జగద్దా నందకారక పపాని పమని పమ పమగ మరి సరి సమగ పమని పమగ పస సరి సమరి సరి సరి పమ మగ గమ పసని పమరి సరి పురాణ పురుష నిపరాత్మజాశ్రిత పరాధీన కర విరాధర విరావణానన పరాశర మనోహర వికృత త్యాగరాజ సంహృత జగద్దా నందకారక పపని పపని పప పాని పాని పప మమ పమాని పమ సని పమ పామగ పప మరి సప మరి సని పమరి సని పమరి సప పప సని సప ఇసరి రామరి సప మరి సని పాప సని ప ఇసరాని పమ అగణిత గుణ గణ కచేల సాల విదళ నారుణ సమార చరణ పార మహిమా ధుర సుత విజ హృదర సురముని గణ విహిత కర రమణ పాప సింహ భర త్యాగ రాజాదినుత జగద్దా నందకారక జయ జానకి ಜಗದಾನಂದಕಾರಕ ಜಯ ಜಾನಕಿ ನಾಯಕ ಎಂಬುದಾಗಿ ಜಾನಕಿ ನಾಯಕನಾದಂತಹ ಜಗತ್ತಿನ ನಾಯಕನಾದ ಜಗತ್ತಿಗೆ ಆನಂದವನ್ನು ನೀಡ್ತಾ ಇರತಕ್ಕಂತಹ ಶ್ರೀರಾಮಚಂದ್ರನನ್ನು ಸ್ತುತಿಸುತ್ತಾ ಅದ್ಭುತವಾದ ರೀತಿಯಲ್ಲಿ ಭಕ್ತರೆಲ್ಲರೂ ಕೂಡ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಪಲ್ಲಕ್ಕಿಯಲ್ಲಿ ಸ್ವಾಮಿ ಶ್ರೀರಾಮಚಂದ್ರ ಕೋದಂಡ ಹಸ್ತನಾಗಿ ನಮ್ಮೆಲ್ಲರನ್ನೂ ಕೂಡ ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದ ಅನುಗ್ರಹಿಸುತ್ತಾ ಭಕ್ತರ ಮಧ್ಯದಲ್ಲಿ ಭಕ್ತರು ನೀಡುವಂತಹ ನೀರಾಜನವನ್ನು ಪಡೆದುಕೊಳ್ಳುತ್ತಾ ತಾನು ಎಲ್ಲ ಭಕ್ತರನ್ನು ಕೂಡ ಅನುಗ್ರಹಿಸ್ತಾ ಇರುವಂತಹದ್ದು ವೇದ ಪಂಡಿತರು ವಾಹನದ ಹಿಂಭಾಗದಲ್ಲಿ ಬರುತ್ತಾ
ವಿಶೇಷವಾದ ರೀತಿಯಲ್ಲಿ ವೇದ ಮಂತ್ರಗಳ ಪಾರಾಯಣವನ್ನು ಮಾಡುತ್ತಾ ವೇದಾಂತ ವೇದ್ಯನಾದಂತಹ ಶ್ರೀರಾಮಚಂದ್ರನನ್ನು ಸ್ತುತಿಸುತ್ತಿದ್ದರೆ ಭಕ್ತರು ಆ ರಾಮನ ನಾಮದ ಸ್ಮರಣೆಯನ್ನು ಮಾಡುತ್ತಾ ತಮ್ಮ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದಾರೆ. ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡತಕ್ಕಂಥವನು ಸ್ವಾಮಿ ಶ್ರೀರಾಮಚಂದ್ರ. ಅದಕ್ಕಾಗಿ ಆಪದಾಂ ಅಪಹರ್ತಾರಂ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಕಲ ವಿಧವಾದ ಸಂಪತ್ತುಗಳನ್ನು ನೀಡುವಂಥವನು ದಾತಾರಂ ಸರ್ವಸಂಪದಾಂ. ಅಂತಹ ಸ್ವಾಮಿಯನ್ನು ನೋಡಿದರೆ ಎಲ್ಲರಿಗೂ ಕೂಡ ಆನಂದ, ಎಲ್ಲರಿಗೆ ಆನಂದವನ್ನು ಉಂಟು ಮಾಡತಕ್ಕಂತಹ ಸ್ವರೂಪ, ಜ್ಞಾನಾನಂದಮಯನಾದಂಥವನು, ಲೋಕಾಭಿರಾಮನಾದಂಥವನು ಶ್ರೀರಾಮ. ಅಂತಹ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಇದು ಮೇಲಿಂದ ಮೇಲೆ ಪುನಃ ಪುನಃ ಪ್ರತಿ ಕ್ಷಣವೂ ಕೂಡ ನಮಿಸಿ ನಾವೆಲ್ಲರೂ ಕೂಡ ಕೃತಕೃತ್ಯರಾಗ್ತಾ ಇದ್ದೇವೆ. ಆರ್ತಾನಾಂ ಆರ್ತಿಹಂತಾರಂ. ಯಾರು ಆರ್ತರಿದ್ದಾರೋ, ದುಃಖದಿಂದ ಬಳಲ್ತಾ ಇದ್ದಾರೋ ಅವರ ದುಃಖಗಳನ್ನು ದೂರ ಮಾಡತಕ್ಕಂಥವನು. ಭೀತಾನಾಂ ಭೀತಿನಾಶನಂ. ಯಾರಿಗೆ ಭಯವಿದೆಯೋ ಅವರಿಗೆ ಅಭಯವನ್ನು ನೀಡುತ್ತಾ ಅವರ ಭಯವನ್ನು ಪರಿಹಾರ ಮಾಡತಕ್ಕಂಥವನು ಶ್ರೀರಾಮಚಂದ್ರ. ದ್ವಿಷತಾಂ ಕಾಲದಂಡಂ ತಂ. ಯಾರು ದ್ವೇಷಿಗಳಿದ್ದಾರೋ ಅಂತಹವರಿಗೆ ಕಾಲದಂಡದಂತೆ, ಯಮನ ದಂಡ ಇದ್ದಂತೆ ಅವರನ್ನು ಸದೆಬಡಿಯುವಂತಹ ಕಾರ್ಯವನ್ನು ಶ್ರೀರಾಮಚಂದ್ರ ಮಾಡ್ತಾನೆ. ಅಂತಹ ತಂ ರಾಮಚಂದ್ರಂ ನಮಾಮ್ಯಹಂ. ನಾವೆಲ್ಲರೂ ಕೂಡ ನಮಿಸಿ ಕೃತಕೃತ್ಯರಾಗೋಣ. ನಮಃ ಕೋದಂಡಹಸ್ತಾಯ ಸಂಧೀಕೃತಶರಾಯ ಚ ಖಂಡಿತಾಖಿಲ ದೈತ್ಯಾಯ ರಾಮಾಯ ಆಪನ್ನಿವಾರಿಣೆ. ಎಲ್ಲರ ಆಪತ್ತುಗಳನ್ನು ಪರಿಹಾರ ಮಾಡತಕ್ಕಂತಹ ದೈತ್ಯರ ಸಮೂಹವನ್ನೇ ಖಂಡಿಸಿದಂತಹ ಆ ಕೋದಂಡ ಹಸ್ತನಾದಂತಹ ಶ್ರೀ ರಾಮಚಂದ್ರನನ್ನು ನಾವೆಲ್ಲರೂ ಕೂಡ ನಮಿಸೋಣ. ಅದ್ಭುತವಾದಂತಹ ಮಹಿಮೆ ಅವನ ಪ್ರತಿಯೊಂದು ಕಾರ್ಯದಲ್ಲಿಯೂ ಕೂಡ ಕಾಣುವಂತಹದ್ದಾಗ್ತದೆ. ಅಂತಹ ರಾಮನನ್ನು ಭಜಿಸುವ ಭಾಗ್ಯ ಇಂದು ನಮಗೆ ಈ ಬ್ರಹ್ಮೋತ್ಸವ ಸಂದರ್ಭದಲ್ಲಿ ದೊರೆತಂತಹದ್ದಾಗಿದೆ. ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಗಳಾಗ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾದ ರೀತಿಯಲ್ಲಿ ಭಕ್ತರೆಲ್ಲರೂ ಕೂಡ ಸೇರಿ ಉತ್ಸವವನ್ನು ನೆರವೇರಿಸಿಕೊಡುತ್ತಿದ್ದಾರೆ. ವೈಖಾನಸ ಆಗಮ ಹೇಳಿದಂತಹ ವಿಧಿವಿಧಾನಗಳನ್ನು ಅನುಸರಿಸುತ್ತಾ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ ಆಚರಿಸಲ್ಪಡ್ತಾ ಇರುವಂತಹದ್ದು ಕ್ಷೇತ್ರ ತಿರುಪತಿ ಕ್ಷೇತ್ರ ಜಾಂಬುವಂತನಿಂದ ಪ್ರತಿಷ್ಠಾಪಿಸಲ್ಪಟ್ಟಿರ್ತಕ್ಕಂತಹ ಶ್ರೀರಾಮಚಂದ್ರ ಇಲ್ಲಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಪ್ರತಿನಿತ್ಯವೂ ಕೂಡ ಭಕ್ತರಲ್ಲಿ ವಿಶೇಷವಾದ ಭಕ್ತಿ ಮಾರ್ಗದ ಉಪದೇಶವನ್ನು ತನ್ನ ಕೃಪಾಪೂರ್ಣವಾದ ದೃಷ್ಟಿಯಿಂದಲೇ ಮಾಡುತ್ತಾ ಲೋಕಕ್ಕೆ ಗುರುವಾಗಿದ್ದಾನೆ, ಜಗದ್ಗುರು ಆಗಿದ್ದಾನೆ ಸ್ವಾಮಿ ಶ್ರೀರಾಮಚಂದ್ರ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತಾಪತಿಯಾದಂತಹ ರಘುನಾಥನಾದಂತಹ ಲೋಕಕ್ಕೆಲ್ಲ ಅಭಿರಾಮನಾದಂತಹ ಒಡೆಯನಾದಂತಹ ಆ ರಾಮನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಅಗ್ರತಃ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲವು. ಮುಂದೆ ಹಿಂದೆ ಬಲಕ್ಕೆ ಎಡಕ್ಕೆ ಆ ಕರ್ಣಪೂರ್ಣಧನ್ವಾನೌ ರಕ್ಷೇತಾಂ ರಕ್ಷೇತಾಂ ರಾಮಲಕ್ಷ್ಮಣೌ. ರಾಮಲಕ್ಷ್ಮಣರಿದ್ದು ನಮ್ಮ ರಕ್ಷಣೆಯನ್ನು ಮಾಡಲಿ ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ರಾಮ ಲಕ್ಷ್ಮಣರು ಧನಸ್ಸನ್ನು ಹಿಡಿದು ನಮ್ಮ ಮುಂಭಾಗದಲ್ಲಿ ಹಿಂಭಾಗದಲ್ಲಿ ಎಡಬಲದಲ್ಲಿ ಇರತಕ್ಕಂಥವರಾಗಿ ಎಲ್ಲ ದುಷ್ಟರನ್ನು ಸದೆಬಡಿದು ನಮ್ಮನ್ನು ಉತ್ತಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗಲಿ ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆ. ಸನ್ನದ್ಧಃ ಕವಚಿ ಖಡ್ಗಿ ಚಾಪಬಾಣಧರೋ ಯುವ ಗಚ್ಚನ್ ಮಮಾಗ್ರತೋ ನಿತ್ಯಂ ರಾಮಃ ಪಾತು ಸ ಲಕ್ಷ್ಮಣಃ. ಆ ರಾಮನೋ ಚಾಪ ಬಾಣ ಎಲ್ಲವನ್ನು ಧರಿಸಿದಂಥವನಾಗಿ, ಕವಚ ಧರಿಸಿದಂಥವನಾಗಿ, ಸಂಸಿದ್ಧನಾಗಿ, ಖಡ್ಗ ಉಳ್ಳಂಥವನಾಗಿ ನನ್ನ ಮುಂಭಾಗದಲ್ಲಿ ಲಕ್ಷ್ಮಣನಿಂದ ಸಹಿತನಾಗಿ ಯಾವಾಗಲೂ ನನ್ನ ರಕ್ಷಣೆಯನ್ನು ಮಾಡ್ತಾ ಇರಲಿ ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಇಂತಹ ಸಂದರ್ಭದಲ್ಲಿ ನಾವು ಆ ಸ್ವಾಮಿಯ ನಾಮದ ಉಚ್ಚಾರಣೆಯನ್ನು ಮಾಡ್ತಾ ಅಚ್ಯುತ ಅನಂತ ಗೋವಿಂದ ನಮೋಚ್ಚಾರಣ ಭೇಷಜಾತ್ ನಾಮೋಚ್ಚಾರಣ ಭೇಷಜಾತ್. ಆ ಅಚ್ಯುತ ಅನಂತ ಗೋವಿಂದ ಅನ್ನುವಂತಹ ನಾಮದ ಉಚ್ಚಾರಣೆ ಅನ್ನತಕ್ಕಂತಹದ್ದೇ ನಮಗೆ ವಿಶೇಷವಾಗಿರ್ತಕ್ಕಂತಹ ಔಷಧವಾಗಿದೆ. ನಶ್ಯಂತಿ ಸಕಲಾರೋಗ. ಆ ಔಷಧ ಸೇವನೆಯಿಂದ
ಅಚ್ಯುತ ಅನಂತ ಗೋವಿಂದ ಅನ್ನುವ ನಾಮಸ್ಮರಣೆ ಮಾಡುವುದರ ಮುಖಾಂತರ ಸಕಲ ರೋಗ ನಶ್ಯಂತಿ, ಎಲ್ಲ ರೋಗಗಳು ಕೂಡ ನಾಶವಾಗ್ತಾವಂತೆ. ಸತ್ಯಂ ಸತ್ಯಂ ವದಾಮ್ಯಹಂ, ಇದು ಬಹಳ ಸತ್ಯವಾಗಿರತಕ್ಕಂತಹ ಮಾತು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ, ವೇದಾಶಾಸ್ತ್ರಂ ಪರಂ ನಾಸ್ತಿ ನ ದೇವಂ ಕೇಶವಾತ್ ಪರಂ. ವೇದವನ್ನು ಮೀರಿಸಿದಂತಹ ಶಾಸ್ತ್ರ ಮತ್ತೊಂದಿಲ್ಲ, ಭಗವಂತನನ್ನು ರಾಮನನ್ನು ಮೀರಿಸಿದಂತಹ ದೈವ ಮತ್ತೊಂದಿಲ್ಲ. ಎಲ್ಲವೂ ಕೂಡ ಸ್ವಾಮಿ ಶ್ರೀರಾಮಚಂದ್ರನೇ, ಶ್ರೀ ಮಹಾವಿಷ್ಣುವೇ, ಶ್ರೀಮನ್ನಾರಾಯಣನೇ, ಶ್ರೀ ಮಹಾಕೃಷ್ಣನೇ ಎಂಬತಕ್ಕಂತಹ ವಿಚಾರವನ್ನು ನಾನು ಕೈಗಳನ್ನು ಮೇಲೆತ್ತಿ ಉದ್ಧೃತ್ಯ ಭುಜಮುಚ್ಯತೆ, ಏನು ಸತ್ಯಂ ಸತ್ಯಂ ವೇದಾಶಾಸ್ತ್ರಂ ಪರಂ ನಾಸ್ತಿ ಎಂಬುವಂತಹ ವಿಚಾರ. ಶರೀರೇ ಜರ್ಝರೀಭೂತೆ ವ್ಯಾಧಿಗ್ರಸ್ತೆ ಕಲೇವರೆ ಔಷಧಂ ಜಾಹ್ನವೀತೋಯಂ ವೈದ್ಯೋ ನಾರಾಯಣೋ ಹರಿಹಿ. ನಮ್ಮೆಲ್ಲರಿಗೂ ಕೂಡ ವೈದ್ಯ ಸ್ವಾಮಿ ಶ್ರೀರಾಮಚಂದ್ರನೇ, ಅವನೇ ನಾರಾಯಣ, ಅವನೇ ಹರಿ. ಅವನ ಪಾದದ ಸ್ಪರ್ಶದಿಂದ ಉದ್ಭವಿಸಿರ್ತಕ್ಕಂತಹ ಗಂಗೆ ಏನಿದ್ದಾಳೋ ಅದೇ ನಮ್ಮೆಲ್ಲರಿಗೂ ಕೂಡ ಔಷಧ. ಆ ಸ್ವಾಮಿಯ ನಿರ್ಮಾಲ್ಯ, ಸ್ವಾಮಿಯ ತೀರ್ಥ ಅನ್ನುವಂಥದ್ದೇ ನಮಗೆ ಔಷಧ ಅನ್ನುವ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಸ್ವಾಮಿಯ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣೋ ಹರಿಹಿ ಎಂಬುದಾಗಿ ಎಲ್ಲ ಶಾಸ್ತ್ರಗಳನ್ನು ಆಲೋಕನೆ ಮಾಡಿ ವಿಶೇಷವಾದ ವಿಚಾರವನ್ನು ಅಲ್ಲಿ ಇರಿಸಿ ಕಟ್ಟ ಕಡೆಯಲ್ಲಿ ಒಂದೇ ಒಂದು ತತ್ವ ಹೊರಬಂದಿರುವಂತಹದ್ದಾಗಿದೆ. ಅದೇ ಧ್ಯೇಯೋ ನಾರಾಯಣೋ ಹರಿಹಿ. ನಾರಾಯಣ ಸ್ವಾಮಿ ಶ್ರೀರಾಮಚಂದ್ರ ಎಲ್ಲರಿಂದಲೂ ಕೂಡ ಧ್ಯಾನಿಸಲ್ಪಡಬೇಕು. ಎಲ್ಲರ ದುಃಖಗಳನ್ನು ದೂರ ಮಾಡುವಂತಹ ಮಹಾನುಭಾವ ಶ್ರೀರಾಮಚಂದ್ರ, ಎಲ್ಲರ ಆಪತ್ತುಗಳನ್ನು ನಿವಾರಣೆ ಮಾಡತಕ್ಕಂಥವನು. ಅಂತಹ ಆ ಸ್ವಾಮಿ ನಾರಾಯಣನು ಎಲ್ಲರಿಂದಲೂ ಕೂಡ ಧ್ಯಾನಿಸಲ್ಪಡಲಿ ಅನ್ನುವಂತಹದ್ದೇ ಶಾಸ್ತ್ರಗಳ ಸಾರ. రాతిబతి మసేసిన రామచంద్ర నీ చేతిలో నిదాన నింతే శ్రీరామచంద్ర. రాతిబతి మసేసిన రామచంద్ర నీ చేతిలో నిదాన నింతే శ్రీరామచంద్ర.
ಶ್ರೀರಾಮಚಂದ್ರ ಆ ಕಲ್ಲನ್ನು ಕೂಡ ವಿಶೇಷವಾಗಿ ಅನುಗ್ರಹಿಸಿ ಅಹಲ್ಯೆಗೆ ಶಾಪ ವಿಮೋಚನೆಯನ್ನು ಮಾಡಿರ್ತಕ್ಕಂಥವನು ಶ್ರೀರಾಮಚಂದ್ರ ಎಂಬುದಾಗಿ ಅವನನ್ನು ಸ್ತುತಿಸುತ್ತಾ ರಾಮಚಂದ್ರನಲ್ಲಿ ವಿಶೇಷವಾದಂತಹ ಭಕ್ತಿ ಪ್ರತಿಬಿಂಬಿಸ್ತಕ್ಕಂತಹ ಆ ಭಕ್ತಿಯನ್ನು ಹೆಚ್ಚು ಮಾಡತಕ್ಕಂತಹ ಹಾಡನ್ನು ಇಲ್ಲಿಯ ತನಕ ನಾವು ಕೇಳಿದೆವು. ಅದ್ಭುತವಾದ ರೀತಿಯಲ್ಲಿ ಆ ರಾಮನ ಮಹಿಮೆಯನ್ನು ನಮಗೆ ಕೇಳುವಂತೆ ಮಾಡಿ ನಮ್ಮಲ್ಲಿ ವಿಶೇಷವಾಗಿರತಕ್ಕಂತಹ ಉತ್ಸಾಹವನ್ನು ಉಂಟು ಮಾಡ್ತಾ ಇದ್ದಾರೆ. ಪಲ್ಲಕ್ಕಿ ಉತ್ಸವ ತಿರುಪತಿಯಿಂದ ಪ್ರತ್ಯಕ್ಷ ಪ್ರಸಾರವನ್ನು ನಾವು ನೋಡ್ತಾ ಇದ್ದೇವೆ. ಶ್ರೀರಾಮಚಂದ್ರನ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಪಲ್ಲಕ್ಕಿ ಉತ್ಸವ, ಪಲ್ಲಕ್ಕಿಯಲ್ಲಿ ಸ್ವಾಮಿ ಸುಂದರವಾದ ರೀತಿಯಲ್ಲಿ ಅಲಂಕೃತನಾಗಿ ದರ್ಪಣದಲ್ಲಿ ತನ್ನ ಪ್ರತಿಬಿಂಬವನ್ನು ಲೋಕಕ್ಕೆ ತೋರಿಸುತ್ತಾ ಜೀವರೆಲ್ಲರೂ ಕೂಡ ನನ್ನ ಪ್ರತಿಬಿಂಬ ಅನ್ನುವಂತಹ ವಿಚಾರವನ್ನು ಏತನ್ಮುಖಾಂತರ ತಿಳಿಸ್ತಾ ಇದ್ದಾನೆ. ಅಂತಹ ಸ್ವಾಮಿಯ ನಾಮವನ್ನು ಜಪಿಸುತ್ತಾ ನಾವೆಲ್ಲರೂ ಕೂಡ ಕೃತಕೃತ್ಯರಾಗೋಣ. ಪ್ರಥಮಂ ಶ್ರೀಧರಂ ವಿದ್ಯಾ, ದ್ವಿತೀಯಂ ರಘುನಾಯಕಂ, ತೃತೀಯಂ ರಾಮಚಂದ್ರಂ ಚ ಚತುರ್ಥಂ ರಾವಣಾಂತಕಂ. ಶ್ರೀರಾಮಚಂದ್ರನ 12 ನಾಮಗಳು ಬಹಳ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವುಗಳು. ಅವುಗಳ ಜಪವನ್ನು ಮಾಡಿದ್ದು ಅಂತಾದರೆ ವಿಶೇಷವಾದ ಅನುಗ್ರಹವನ್ನು ನಾವು ಪಡೆದುಕೊಳ್ತೇವೆ. ಶ್ರೀಧರ ಅನ್ನುವಂತಹದ್ದು ಮೊದಲನೇ ಕೌಸಲ್ಯ ಮಾತಾ ರಾಮನ ಪುತ್ರ ರಾಮ, ಆನಂದ ಬಾಲ ಶ್ರೀರಾಮಚಂದ್ರ.